ನಮಸ್ಕಾರ ಎಲ್ಲರಿಗೂ ಫೋನ್ ನಾಡಿ ಎಲ್ದರಣ ಚಾನಲ್ಗೆ ವೆಲ್ಕಮ್. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಒಂದು ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಸೆಟ್ ಮಾಡಿ ನಾವು ಮಾಡೋಂಥ ಪ್ರತಿ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ತುಂಬ ಜನಕ್ಕೆ ಈ ವಿಡಿಯೋ ಮೇ ಬಿ ಇಷ್ಟ ಆಗ್ಬೋದು ಅಂತ ಅನ್ಸುತ್ತೆ. ಯಾವುದಪ್ಪ ಈ ವಿಡಿಯೋ ಅಂತಂದರೆ ಕಂಪ್ಲೀಟ್ಲಿ ಬಂದ್ಬಿಟ್ಟು ಅರ್ಬಲೈಫ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿದ್ದೀರಾ ಬಟ್ ಅದ್ರ ಕೂಡ ರಿಸಲ್ಟ್ಸ್ ಬರ್ತಿಲ್ಲ ಅಂತಂದರೆ ನಿಮಗೋಸ್ಕರನೇ ಈ ವಿಡಿಯೋ. ಸೊ ಬೇಸಿಕಲಿ ನನ್ನ ಪರಿಚಯ ನಾನು ಮಾಡ್ಕೊಳ್ತೀನಿ. ತುಂಬ ವೀಡಿಯೋಸಲ್ಲಿ ನಾನು ಪರಿಚಯ ಮಾಡ್ಕೊಂಡಿಲ್ಲ ಅನಿಸುತ್ತೆ. ಈ ವಿಡಿಯೋದ ನಾನು ಯಾಕೋ ಅನಿಸ್ತು ಪರಿಚಯ ಮಾಡ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ. ಸೊ ನಾನೊಬ್ಬ ವೆಲ್ನೆಸ್ ಕನ್ಸಲ್ಟೆಂಟ್ ಆ್ಯಂಡ್ ಅಷ್ಟೇ ಅಲ್ಲದೆ ನಮ್ಮ ಹತ್ರ ಅರ್ಬಲೈಫ್ ಪ್ರಾಡಕ್ಟ್ಸ್ ಸಿಗುತ್ತೆ. ಆ್ಯಂಡ್ ಮೇಯ್ನ್ಲಿ ಏನಂತಂದರೆ ನಾವು ಜಸ್ಟ್ ಪ್ರಾಡಕ್ಟ್ಸ್ನ ಕೊಡೋಲ್ಲ. ಪ್ರಾಡಕ್ಟ್ಸ್ನ ಕೊಟ್ಟರೆ ವಿಲ್ ಗೈಡ್ ಯಾವ ಥರ ಯೂಸ್ ಮಾಡಬೇಕು, ಏನು ಮಾಡಬೇಕು ಅಂತ. ಸುಮ್ಮನೆ ಪ್ರಾಡಕ್ಟ್ಸ್ನ ಕೊಡೋಂಗಿದ್ರೆ ನಾನು ಅದಲ್ಲ. ನಾವು ಪ್ರಾಡಕ್ಟ್ಸ್ನ ಕೊಟ್ಟು ಹೇಳ್ಕೊಡ್ತೀವಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಆ್ಯಂಡ್ ಅದ್ರ ಜೊತೆಗೆ ನಾನು ನನ್ನ ಮಾಸ್ಟರ್ಸ್ನ ಪರ್ಸ್ಯೂ ಮಾಡಿದ್ದೀನಿ MBA. ಆ್ಯಂಡ್ ಅದಾದಮೇಲೆ ನಾನೊಬ್ಬ ವೆಲ್ನೆಸ್ ಕೋಚು ಫ್ರಮ್ ಪಾಸ್ಟ್ 5.5 ವರ್ಷದಿಂದ ಇದನ್ನೇ ಪ್ರೊಫೆಷನಾಗಿ ಮಾಡ್ತಿದ್ದೀನಿ. ಮೋರ್ ದೆನ್ 100ಕ್ಕಿಂತ ಜಾಸ್ತಿ, ಅಪ್ರಾಕ್ಸಿಮೇಟ್ಲಿ ಮಿನಿಮಮ್ 100 ನನ್ನ ಹತ್ರ ರಿಸಲ್ಟ್ಸ್ ಪ್ರೂವನ್ ಇದೆ. ಎಲ್ಲರಿಗೂ ಕೂಡ ವೆಯ್ಟ್ ಲಾಸ್ ಆಗಿದೆ. ಮೋರ್ ದೆನ್ 500 ಹ್ಯಾಪಿ ಕಸ್ಟಮರ್ಸ್ ಇದ್ದಾರೆ. ಸೊ ಇಷ್ಟು ಸಾಕು ಅನಿಸುತ್ತೆ ನನ್ನ ಪರಿಚಯ ಬಗ್ಗೆ. ಆ್ಯಂಡ್ ಇನ್ನೂ ಜಾಸ್ತಿ ಹೇಳ್ತಾ ಹೋಗ್ತಾರೆ, ಅದು ಪರಿಚಯ ಆಗಲ್ಲ, ಬಿಲ್ಡಪ್ ಆಗಿಬಿಡುತ್ತೆ. ಆ್ಯಂಡ್ ಎಷ್ಟೊಂದು ಜನ ಕೇಳ್ತಾಯಿದ್ರು ಏನಪ್ಪ ಅಂತಂದರೆ ಅರ್ಬಲೈಫ್ ಪ್ರಾಡಕ್ಟ್ಸ್ ಏನೋ ಯೂಸ್ ಮಾಡ್ತೀವಿ ನಾವು ಬಟ್ ಅದೇ ನಮಗೆ ರಿಸಲ್ಟ್ ಸಿಗ್ತಾ ಇಲ್ಲ ಅಂತ. ನಾನು ಹಂಗಾರೆ ನಿಮಗೋಸ್ಕರ ನೋಡಿ ಯಾಕೆ ತುಂಬ ಜನಕ್ಕೆ ಅರ್ಬಲೈಫ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರು ಕೂಡ ರಿಸಲ್ಟ್ ಸಿಕ್ಕಲ್ಲ ಅಂತಂದರೆ ವೆರಿ ಸಿಂಪಲ್ ಕಾನ್ಸೆಪ್ಟ್. ಅರ್ಬಲೈಫ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೆ ನಿಮಗೆ ರಿಸಲ್ಟ್ ಸಿಗದೆ ಇರೋದಕ್ಕೆ ಮೇ ಬಿ ನೀವು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿರ್ತೀರಾ ಬಟ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕಾದ್ರೆ ಫೋಕಸ್ ನಿಮ್ಮದು ಪ್ರಾಡಕ್ಟ್ಸ್ ಮೇಲ್ಗಡೆ ಇರಲ್ಲ. ಸೊ ಫೋಕಸ್ ಬಂದು ಎಲ್ಲೋ ಬೇರೆ ಕಡೆ ಇರ್ತವೆ. ಸೊ ಅವಾಗ ನಿಮಗೆ ರಿಸಲ್ಟ್ ಸಿಗದಿರೋ ಅಂಥ ಚಾನ್ಸಸ್ ಇರ್ಬೋದು, ಫಸ್ಟ್ ಥಿಂಗ್. ಆ್ಯಂಡ್ ಇನ್ನೊಂದು ಏನಾಗುತ್ತೆ ಅಂತಂದರೆ ನಿಮ್ಗೆ ರಿಸಲ್ಟ್ ಯಾಕೆ ಸಿಗ್ತಾರಲ್ಲ ಅಂತಂದರೆ ನೀವು ಪ್ರಾಪರಾಗಿ ಏನು ಮಾಡ್ತಿರೋಕ್ಕಿಲ್ಲ. ಅಂದರೆ ಶೇಕ್ನ ಆನ್ ಟೈಮಲ್ಲಿ ತೊಗೊಳ್ತಿರಲ್ಲ. ಆ್ಯಂಡ್ ಶೇಕ್ನ ಕುಡಿಯುವಂಥ ಟೈಮಲ್ಲಿ ಯಾವುದೋ ಜ್ಞಾನದಲ್ಲಿ ಕುಡಿತಿರ್ತಾರಲ್ಲ, ಮನೇಲಿ ತೊಗೊಳ್ತಾ ಇರ್ತೀರ ಪ್ರಾಡಕ್ಟ್ಸ್ನ, ನ್ಯೂಟ್ರಿಷನ್ ಕ್ಲಬ್ಗೆ ಹೋಗ್ತಿರಲ್ಲ, ಅದರಿಂದ ಕೂಡ ನಿಮ್ಗೆ ರಿಸಲ್ಟ್ ಸಿಗಲ್ಲ. ಈ ವೆದರ್ ಇಟ್ ಮೇ ಬಿ ನ್ಯೂಟ್ರಿಷನ್ ಕ್ಲಬ್ ಅಂತಂದರೆ ಆನ್ಲೈನ್ ಕ್ಲಬ್ ಆದರೂ ಆಗಿರ್ಬೋದು, ಇಲ್ಲ ಆಫ್ಲೈನ್ ಕ್ಲಬ್ ಆದರೂ ಆಗಿರ್ಬೋದು. ಯಾವುದಾದ್ರು ಒಂದು ಕ್ಲಬ್ಬಿಗೆ ಹೋಗಿ ನೀವು ಶೇಕ್ ತೊಗೊಂಡ್ರೆ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಬಟ್ ಅದೇ ನೀವೆಲ್ಲೋ ಇಲ್ಲ ನಂಗೆ ಎಲ್ಲೋ ಒಂದು ಕಡೆ ಕಡಿಮೆ ಕೊಡ್ತಿದ್ದಾರೆ ಅಂತ ಯೂಸ್ ಮಾಡ್ತಾ ಇದ್ರು. ಆ್ಯಂಡ್ ಕಮ್ಮಿಂಗ್ ಟು ನೆಕ್ಸ್ಟ್ ಪಾರ್ಟ್ ಒಂದು ಕಡಿಮೆ ಯಾರೋ ಕೊಡ್ತಾರೆ ಅಂದ್ಬಿಟ್ಟು ಯೂಸ್ ಮಾಡ್ತೀರಾ. ಸೊ ನೋಡಿ, ಕಡಿಮೆ ಕೊಡ್ತಾರೆ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಏನೋ ಒಂದು ಡಿಫೆಕ್ಟ್ ಇದೆ ಅಂತೇಳಿ, ಅದಕ್ಕೋಸ್ಕರನೇ ಕಡಿಮೆ ಕೊಡ್ತಾರೆ. ನಾನು ನಿಮ್ಗೆ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಎಷ್ಟೋ ಜನ ಈ ಅಲ್ಲಿ ಶಾಪಿಂಗ್ ಹೋಗ್ತೀರಾ, ರಿಲಯನ್ಸ್ ಟ್ರೆಂಡ್ಸ್ ಅಂತೆ, ಮತ್ತು ಅದೇ ರೀತಿಯೇ ರಿಲಯನ್ಸ್ ಫ್ರೆಶ್ ಅಂತೆ, ಮ್ಯಾಕ್ಸ್ ಅಂತ, ಈ ಥರ ತುಂಬ ಅಲ್ಲಿ ಶಾಪಿಂಗ್ ಹೋಗ್ತೀರಾ. ಅಲ್ಲೆಲ್ಲ ಶಾಪಿಂಗ್ ಹೋದಾಗ ಕ್ಲಿಯರೆನ್ಸ್ ಸೇಲ್ ಅಂತ ಹಾಕಿರ್ತಾರೆ. ಈ ಕ್ಲಿಯರೆನ್ಸ್ ಸೇಲ್ದು ಪದದ ಅರ್ಥ ಏನಪ್ಪ ಅಂತ ಕೇಳಿದ್ರೆ ತುಂಬ ಬೆಲೆ ಇರೋಂಥ ವಸ್ತುನ ಕಡಿಮೆ ರೇಟಿಗೆ ಕೊಡ್ತಾರೆ, ಅದನ್ನೇ ಕ್ಲಿಯರೆನ್ಸ್ ಸೇಲ್ ಅಂತ ಕರೀತಾರೆ. ಇನ್ನೂ ಸರಳವಾಗಿ ಹೇಳಬೇಕು ಅಂತಂದರೆ ಕ್ಲಿಯರೆನ್ಸ್ ಸೇಲಲ್ಲಿ ಏನು ನಿಮಗೆ ಪ್ರಾಡಕ್ಟ್ ಸಿಗುತ್ತೆ ಇಲ್ಲ ಏನೋ ಒಂದು ತೊಗೊಂಬರ್ತೀರೋ ಅದು ಯಾವುದೂ ಕೂಡ ಜಾಸ್ತಿ ದಿನಕ್ಕೆ ಯೂಸ್ ಮಾಡೋಕ್ಕಾಗಲ್ಲ. ಕರೆಕ್ಟಾ? ಅಂತಂದರೆ ಅದು ಕ್ವಾಲಿಟಿ ತುಂಬ ಕಡಿಮೆ ಇರುತ್ತೆ, ಇಲ್ಲ ತುಂಬ ಓಲ್ಡ್ ಸ್ಟಾಕ್ ಆಗಿರ್ಬೋದು. ಅದಕ್ಕೆ ಹಂಗೆ ನಿಮಗೆ ಪ್ರಾಡಕ್ಟ್ಸ್ ಯಾರು ಕಡಿಮೆ ಕೊಡ್ತೀರ ಅಂದರೆ ಯೋಚನೆ ಮಾಡಿ, ಅದು ಕ್ವಾಲಿಟಿ ಕಡಿಮೆ ಇರಬೇಕು, ಇಲ್ಲಾಂದರೆ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ಗೆ ಎಕ್ಸ್ಪೈರಿ ಡೇಟ್ಗೆ ಹತ್ರ ಇರಬೇಕು. ಅಂದರೆ ಏನು ಯೂಸ್ ಮಾಡೋಕ್ಕೆ ಆಗಿದಿರೋ ಪ್ರಾಡಕ್ಟ್ಸ್ನ ಕಡಿಮೆ ಕೊಡ್ತಾರೆ. ಇಲ್ಲಾಂದರೆ ಮೂರನೇದು ಬಂದ್ಬಿಟ್ಟು ಅವ್ರಿಗೆ ತಾಕತ್ತಿರಲ್ಲ ಪ್ರಾಡಕ್ಟ್ಸ್ನ ಕೊಟ್ಟಾದ್ಮೇಲೆ ಹೆಂಗೆ ಹೇಳ್ಕೊಡ್ಬೇಕು ಅಂತ, ಅಂಥವ್ರು ನಿಮಗೆ ಕಡಿಮೆ ಕೊಡ್ತಾರೆ. ಸೊ ನೋಡಿ, ನೀವು ಇಲ್ಲೆಲ್ಲರೂ ಪ್ರಾಡಕ್ಟ್ಸ್ನ ತೊಗೊಂಡು ನಿಮ್ಗೆ ಯೂಸ್ ಮಾಡ್ತಾರೆ, ರಿಸಲ್ಟ್ ಬರ್ದಿರೋ ಅಂಥ ಚಾನ್ಸಸ್ ಇರ್ಬೋದು. ಆ್ಯಂಡ್ ಇನ್ನೂ ಒಂದು ಎಕ್ಸಾಂಪಲ್ ಏನಪ್ಪ ನಿಮಗೆ ರಿಸಲ್ಟ್ ಬರದೇ ಇರೋದಕ್ಕೆ ಅಂತಂದರೆ ನಿಮ್ಮಲ್ಲೇ ನಿಮ್ಮದು ಡೆಡಿಕೇಶನ್ ಎಲ್ಲೋ ಒಂಚೂರು ಮಿಸ್ ಮಾಡ್ತಿರ್ಬೋದು. ನಿಮ್ಮಲ್ಲಿ ಡೆಡಿಕೇಶನ್ ಅಂತ ಏನು ಕರಿತೀವಿ, ಆ ಡೆಡಿಕೇಶನ್ ಎಲ್ಲೋ ಮಿಸ್ ಅಂದರೆ ನೀವು ಪರಿಪೂರ್ಣವಾಗಿ ನಿಮ್ಮದನ್ನು ನೀವು ಕೊಟ್ಟಿರಲ್ಲ, ಆವಾಗಲೂ ಕೂಡ ಮಿಸ್ ಆಗೋಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ಮೈನಾಗಿ ನೋಡಿ ಏನಂದರೆ ಎಲ್ಲೋ ಒಂದು ಕಡೆ ಕಡಿಮೆ ಕೊಡ್ತಾರೆ ನಾವು ತೊಗೊಳೋದಕ್ಕಿಂತ ಎಲ್ಲಿ ನಿಮಗೆ ರಿಸಲ್ಟ್ ಓರಿಯೆಂಟೇಷನ್ ಇದೆಯೋ ಅಲ್ಲಿ ತೊಗೊಳ್ಳಿ. ನಂದೊಂದು ಸಜೆಷನ್. ಯಾಕಪ್ಪ ಅಂತಂದರೆ ನೀವೆಲ್ಲೋ ಒಂದು ಕಡೆ ಕಡಿಮೆ ಕೊಡ್ತಾರೆ ಅಂತಂದರೆ ಕಡಿಮೆ ಕೊಡೋರು ಯಾವಾಗಲೂ ಕೂಡ ಅಷ್ಟೇ ಅವ್ರದ್ದೆಲ್ಲೇನು ಮಂಡಿ ಕೆಳಗಡೆ ಇರುವಂಥ ಬುದ್ಧಿ. ಅಂದರೆ ಕಡಿಮೆಗೆ ಯಾರು ಕೊಡ್ತಾರೋ ಅವ್ರಿಗೆ ಪ್ರಾಪರ್ ಗೈಡ್ ಮಾಡೋಕ್ಕಾಗಲ್ಲ. ಕಡಿಮೆ ಕೊಟ್ಟರು ನಿಮಗೆ ಯಾರು ಗೈಡ್ ಮಾಡ್ತಾರೋ ಅಂಥವರು ಆ್ಯಕ್ಚುಲಿ ತುಂಬ ಖಾಲಿಯಾಗಿರ್ತಾರೆ. ಯಾಕಂದರೆ ಅವ್ರ ಲೈಫ್ ನಡಿಬೇಕು, ಅವನ ಲೈಫ್ ಪ್ರಾಡಕ್ಟ್ಸ್ನ ಸೇಲ್ ಮಾಡೋದ್ರಿಂದ ಅವನು ನಡಿಬೇಕು ಅಂದರೆ ಅವರು ಕಡಿಮೆ ಕೊಟ್ಟರೆ ಅವ್ರ ಲೈಫ್ ಲೀಡ್ ಮಾಡೋಕ್ಕಾಗಲ್ಲ. ಸೊ ಮೇಕ್ ಶೋರ್ ನೀವು ಅಷ್ಟೇ ತುಂಬ ಕಡಿಮೆ ಕೇಳಕ್ಕೆ ಹೋಗ್ಬೇಡಿ ಪ್ರಾಡಕ್ಟ್ಸ್ನ. ಏನೋ ಒಂದು ₹1000 ಹೇಳಿದ್ರಂದ್ರೆ ಒಂದು ₹50 ₹30 ಕಡಿಮೆ ಕೇಳಿ. ಅದನ್ನು ಬಿಟ್ಟು ಕಡಿಮೆ ಕೇಳೋದು ನಮ್ಮ ಇಂಡಿಯನ್ಸ್ ಒಂದು ಮೆಂಟಾಲಿಟಿ. ಕೇಳಿ, ನೋ ಪ್ರಾಬ್ಲಮ್. ಹಂಗೆ ಅಂದ್ಬಿಟ್ಟು ತುಂಬ ಏನೋ ಒಂದು ರೇಟ್ ಹೇಳಿರ್ತಾರೆ ಅದಕ್ಕಿಂತ ತುಂಬ ಕಡಿಮೆ ಕೇಳಕ್ಕೆ ಹೋಗ್ಬಿಡಿ. ಸೊ ಅವ್ರಿಗೇನು ವರ್ಕೌಟ್ ಆಗಿಲ್ಲ ಅಂದರೆ ಅವ್ರು ನಿಮ್ಮ ಮೇಲೆ ಟೈಮ್ ಹಾಕಕ್ಕೆ ರೆಡಿ ಇರಲ್ಲ. ಸೊ ಕಡಿಮೆ ಕೇಳಕ್ಕೆ ಹೋಗ್ಬಿಡಿ ಪ್ರಾಡಕ್ಟ್ಸ್. ಆ್ಯಂಡ್ ಕಮ್ಮಿಂಗ್ ಟು ನೆಕ್ಸ್ಟ್ ಪಾರ್ಟ್ ಏನಪ್ಪ ಅಂತಂದರೆ ರಿಸಲ್ಟ್ ಯಾಕೆ ಬರ್ತಾಯಿಲ್ಲ ಅಂದರೆ ನೋಡಿ, ಒಂದ್ಸಲ ನೀವು ಬಾಡಿ ಸ್ಕ್ಯಾನ್ ಇದೆಲ್ಲ ಮಾಡ್ತಾ ಇದ್ದೀನಿ ಸರ್ ಯಾರೂ ರಿಸಲ್ಟ್ ಬರ್ತಾಯಿಲ್ಲ ಅಂದರೆ ಒಂದ್ಸಲ ಬಾಡಿಲಿ ಬ್ಲಡ್ ಚೆಕಪ್ ಮಾಡಿಸ್ಕೊಳ್ಳಿ. ಸೊ ಬ್ಲಡ್ ಚೆಕಪ್ಪಲ್ಲಿ ಮೇ ಬಿ ನಿಮ್ಮದು ಫ್ಯಾಟಿ ಲಿವರ್ ಆಗಿರೋಂಥ ಚಾನ್ಸಸ್ ಇರ್ಬೋದು, ಇಲ್ಲಾಂದರೆ ನಿಮ್ದು ಯಾವುದೋ ಒಂದು ಟ್ರಾಮಾ ಇರ್ಬೋದು. ಸೊ ಯಾವುದೋ ಒಂದು ಟ್ರಾಮಾದಲ್ಲಿ ಅದಂತೂ ಬ್ಲಡ್ ಚೆಕಪ್ಪಲ್ಲಿ ಗೊತ್ತಾಗಲ್ಲ. ಸೊ ನೀವು ನಿಮ್ಮದೇ ಆದಂಥ ಒಂದು ಯಾರು ಪ್ರಾಡಕ್ಟ್ಸ್ನ ಕೊಟ್ಟಿರ್ತಾರೋ ಅವರು ಒಂದು
ಎಜುಕೇಟೆಡ್ ಆಗಿದೆ, ಇಲ್ಲಾಂದರೆ ಅವ್ರಿಗೊಂದು ಸ್ವಲ್ಪ ನಾಲೆಜ್ ಇದೆ ಅಂತಂದರೆ ಅವ್ರ ಹತ್ರ ಕುತ್ಕೊಂಡು ಮಾತಾಡಿ. ನಿಮ್ದೇನೋ ಒಂದು ಟ್ರಾಮಾ ಇರುತ್ತೆ, ಆ ಟ್ರಾಮಾನ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ. ಅವ್ರು ನಿಮ್ಗೆ ಅದರಿಂದ ಹೆಂಗೆ ಆಚೆ ಕಡೆ ಬರೋದು ಅಂತ ಹೇಳ್ಕೊಡ್ತಾರೆ. ಸೊ ನೀವು ಅದೇ ಟ್ರಾಮಲ್ಲಿದ್ದರೂ ಕೂಡ ನಿಮ್ಮದು ವೆಯ್ಟ್ ಲಾಸ್ ಆಗಲ್ಲ. ಸೊ ಹಿಂಗೇನಾದ್ರು ಮಾಡ್ತಿದ್ದೀರಾ ಅಂತ ನೋಡ್ಕೊಳ್ಳಿ. ಆವಾಗ ಖಂಡಿತ ವೆಯ್ಟ್ ಲಾಸ್ ಮೇಲೆ ವರ್ಕ್ ಮಾಡಿ, ಫಾರ್ ಶೋರ್ ನೀವು ಅಂದ್ಕೊಂಡಿರೋ ಥರ ಎಕ್ಸ್ಪೀರಿಯನ್ಸ್ ಬಂದೇ ಬರುತ್ತೆ. ಇದಕ್ಕೆ ನಾನೇ ನಿಮಗೆ ಲೈವ್ ಎಕ್ಸಾಂಪಲ್. ನಾನು ಮುಂಚೆ ಇದ್ದಂಥ ತೂಕ ಇವಾಗಿಲ್ಲ. ನಾನು ಮುಂಚೆ ಇದ್ದು 95 kg, ಇವಾಗಿರುವಂಥ ತೂಕ ಬಂದು 68-69 kg ಇರ್ತೀನಿ. ಕ್ಯಾನ್ ಯು ಇಮ್ಯಾಜಿನ್ ಎಂಥ ವೆಯ್ಟ್ ಲಾಸ್ ಇದು. ಸೂಪರ್ವಾಗಿ ಬಾಡಿನ ಇಟ್ಕೊಂಡಿದ್ದೀನಿ ಆ್ಯಂಡ್ ಅದೇ ರೀತಿ ಬಾಡಿನ ಮೇಂಟೈನ್ ಮಾಡ್ತಿದ್ದೀನಿ. ಸೊ ನೀವು ಯಾರಾದರೂ ಒಬ್ಬರು ವೆಯ್ಟ್ ಲಾಸ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ, ಬಾಡಿನ ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ರೆ, ಬಾಡಿನ ಫಿಟ್ಟಾಗಿ ಇಟ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ರೆ, ಆ್ಯಂಡ್ ನೀವು ಅಂದ್ಕೊಂಡಿರೋ ಥರ ಎಲ್ಲ ಪ್ರಾಬ್ಲಮ್ಸಿಂದ ಹೊರಗಡೆ ಬಂದು ಆರೋಗ್ಯನ ಮೇಯ್ನಾಗಿ ಚೆನ್ನಾಗಿ ಇಟ್ಕೊಳ್ಬೇಕು ಅಂದ್ಕೊಂಡಿದ್ರೆ, ಆ್ಯಂಡ್ ಈ ವಿಡಿಯೋ ನಿಮಗೋಸ್ಕರನೇ. ಆ್ಯಂಡ್ ತುಂಬ ಜನ ನೋಡಿ, ನಾವು ಬರ್ಬೇಕಾದ್ರೆ ಏನೂ ತಂದಿರಲ್ಲ, ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ, ನಡುವಲ್ಲಿ ಯಾಕೆ ಕತ್ತಲೆ ಅಂತ ಇದೆ. ಅಂದರೆ ನಾವು ಬರ್ಬೇಕಾದ್ರೆ ಏನೂ ತಂದಿರಲ್ಲ, ಹೋಗ್ಬೇಕಾದ್ರೆ ಏನೂ ತೊಗೊಂಡೋಗಲ್ಲ. ಇರೋಷ್ಟು ದಿನ ಖುಷಿಯಾಗಿರಬೇಕು, ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಳೋದ್ರೂ ನಾವು ನಿಮ್ಗೆ ಹೇಳ್ಕೊಡ್ತೀವಿ. ಸೊ ಆರೋಗ್ಯ ಒಂದಿತ್ತಂದರೆ ಮಹಾಭಾಗ್ಯ ಅಂತ. ಆರೋಗ್ಯ ಒಂದು ಯಾವ ಥರ ಚೆನ್ನಾಗಿ ಇಟ್ಕೊಳ್ಳೋದು, ಆರೋಗ್ಯನ ಹೆಂಗೆ ನೀವು ನಿಮ್ಮದು ಮಾಡ್ಕೊಳ್ಳೋದು, ಅದೆಲ್ಲ ನಾವು ನಿಮ್ಗೆ ಹೇಳ್ಕೊಡೋಕೆ ರೆಡಿ. ನೀವು ರೆಡಿ ಇದ್ದರೆ ಇವತ್ತೇ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಾವು ಮತ್ತೆ ಇನ್ನೊಂದು ಅಮೇಜಿಂಗ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.